ಸಂಕ್ರಾಂತಿ ಬಳಿಕ ಡಿಕೆ ಶಿವಕುಮಾರ್ ಸಿಎಂ ಆಗುವ ಭರವಸೆ ಇದೆ ಅಂತ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ರಾಮನಗರದಲ್ಲಿ ಮಾತನಾಡಿದ ಇಕ್ಬಾಲ್ ಹುಸೇನ್, ಜನವರಿ 6 ಫೇಲ್ ಆದ್ರೂ ಜನವರಿ 9 ಫೇಲ್ ಆಗಲ್ಲ ಅಂತ ಭಾವಿಸಿದ್ದೆ. ಇನ್ನೂ ಒಂದು ನಂಬಿಕೆ ಇದೆ, ಸಂಕ್ರಾಂತಿ ಬಳಿಕ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿದ್ರು. ನಮ್ಮ ಭರವಸೆ ಹುಸಿಯಾಗಲ್ಲ, ನಮ್ಮ ಪ್ರಾರ್ಥನೆಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಪ್ರಯತ್ನ ವಿಫಲವಾದ್ರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ. ಈಗಾಗಲೇ ವರಿಷ್ಠರು ಈ ಬಗ್ಗೆ ನಿರ್ಧಾರವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ವರಿಷ್ಠರ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಇಕ್ಬಾಲ್ ಹುಸೇನ್ ಹೇಳಿದರು. ಸಿಎಂ ಡಿಸಿಎಂಗೆ ಹೈಕಮಾಂಡ್ನಿಂದ ಬುಲಾವ್ ಬಂದಿದೆ. ಶೀಘ್ರದಲ್ಲೇ ಅವರು ಹೋಗಿ ಚರ್ಚೆಯನ್ನು ಮಾಡ್ತಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. 6 ಫೇಲ್ ಆದ್ರೂ 9 ಫೇಲ್ ಆಗಲ್ಲ ಅಂದ್ಕೊಂಡಿದ್ದೆ. ಆಯಿತು, ಇನ್ನೂ ಒಂದು ಸಲ ಏನೋ ಸಂಕ್ರಾಂತಿ ಆದಮೇಲೆ ಆಗುತ್ತೆ ಅಂತೇಳಿ ಇನ್ನೂ ಭರವಸೆ ಕೊಡ್ತಾ ಇದ್ದಾರೆ. ನಮ್ಮ ಭರವಸೆ ಹುಸಿ ಆಗಲ್ಲ. ನಮ್ಮ ಏನು ಹೇಳ್ತೀವಿ, ಪ್ರಾರ್ಥನೆಗೆ ಪ್ರತಿಫಲ ಸಿಗುತ್ತೆ. ಶ್ರಮ ಫೇಲ್ ಆದರೂ ನಮ್ಮ ಪ್ರಾರ್ಥನೆ ಫೇಲ್ ಆಗಲ್ಲ ಅಂಥೇಳಿ ನಮ್ಮದೊಂದು ಭರವಸೆ ಇದೆ. ನೋಡಿ, ವರಿಷ್ಠರು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ವರಿಷ್ಠರ ಮೇಲೆ ಒಂದು ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿದ್ದೀವಿ. ಅದನ್ನು ನೋಡ್ತಾ ಇದ್ದೀವಿ. ಅದನ್ನು ನೋಡಿ ಮುಂದಕ್ಕೆ ನಾವು ಕೂಡ ತೀರ್ಮಾನವನ್ನು ತಗೊಳ್ತೀವಿ. ಅವ್ರಿಗೆಲ್ರಿಗೂ ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿಯವರಿಗೆ ಡೆಲ್ಲಿ ಹೈಕಮಾಂಡಿಂದ ಬುಲಾವ್ ಬಂದಿದೆ. ಹೋಗ್ತಾರೆ, ಚರ್ಚೆ ಮಾಡ್ತಾರೆ. ಒಂದಿಲ್ಲ ಒಂದು ರೀತಿಯಲ್ಲಿ ನಾನು ಆತ್ಮಪೂರ್ವಕವಾಗಿ ಆತ್ಮವಿಶ್ವಾಸದಲ್ಲಿ ಹೇಳ್ತಾ ಇದ್ದೀನಿ, ಶಿವಕುಮಾರು ಈ ಸಲ ಮುಖ್ಯಮಂತ್ರಿ ಆಗ್ತಾರೆ. ಸಂಕ್ರಾಂತಿ ಬಳಿಕ ಅಧಿಕಾರ ಹಂಚಿಕೆ ಬಗ್ಗೆ ಮಾತಾಡುವುದಾಗಿ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಶಿವಗಂಗಾ ಬಸವರಾಜ್, ಜನವರಿ 16ರ ಬಳಿಕ ನಾವು ಮಾತಾಡ್ತೀವಿ, ಅಲ್ಲಿವರೆಗೂ ಯಾವುದೇ ಹೇಳಿಕೆಯನ್ನ ನೀಡೋದಿಲ್ಲ ಅಂತ ಹೇಳಿದರು. ರಾಯರೆಡ್ಡಿ ರಾಜಣ್ಣ ಹೈಕಮಾಂಡ್ ಅಲ್ಲ, ರಾಯರೆಡ್ಡಿ ಅವರ ಮಾತನ್ನ ಗಂಭೀರವಾಗಿ ಪರಿಗಣಿಸಬೇಕಿಲ್ಲ. 2030ರವರೆಗೂ ಸಿದ್ದರಾಮಯ್ಯ ಸಿಎಂ ಅಂತ ಹೈಕಮಾಂಡ್ ಹೇಳಿದ್ರೆ ಅದಕ್ಕೆ ನಾವು ಬದ್ಧ. ಸಿದ್ದರಾಮಯ್ಯ ಅವರು ಕೂಡ ಹೈಕಮಾಂಡ್ ಮಾತಿಗೆ ಬದ್ಧ ಅಂತ ಹೇಳಿದ್ದಾರೆ ಅಂತ ಶಿವಗಂಗಾ ಬಸವರಾಜ್ ಹೇಳಿಕೆ ಕೊಟ್ಟಿದ್ದಾರೆ. CLP ಆಯ್ಕೆ ಮಾಡಿರ್ತೀವಿ, 5 ವರ್ಷ 6 ವರ್ಷ ಅಂತಲ್ಲ. ಆಯ್ಕೆ ಮಾಡಿದ್ವಿ, ನಾವು ಒಪ್ಕೊಂಡಿದ್ದೇವಲ್ಲ, ಅವ್ರನ್ನ ನಾಯಕರು ಅಂತ ಒಪ್ಕೊಂಡಿದ್ದೀವಿ. ನಾನು ಒಪ್ಕೊಂಡಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ಮೇಲೆ ನಮ್ಮದು ನಿಮ್ಮದು ಏನು? ನಮ್ಮದು ನಿಮ್ಮದು ಏನು? ಇವರ ಹೈಕಮಾಂಡ್ ಮಾತಾಡಬೇಡಿ. ಹೌದು, ಇನ್ನು ಹೈಕಮಾಂಡು ಗಮನ ಹರಿಸ್ಬೇಕು. ಯಾಕೆಂದರೆ ಪ್ರತಿಯೊಬ್ಬರು ಶಾಸಕರಿಗೂ ಅವ್ರದ್ದೇ ಆದ ಗೌರವ ಇರ್ತದೆ. ಒಬ್ರಿಗೊಂದು ನೋಟಿಸ್ ಕೊಟ್ಟು ಇನ್ನೊಬ್ರಿಗೊಂದು ನೋಟಿಸ್ ಕೊಡ್ದಂಗಿರೋದು ಸರಿಯಲ್ಲ. ರಾಯರೆಡ್ಡಿ ಅವ್ರು ಪದೇ ಪದೇ ಅದನ್ನ ಹೇಳ್ಕೊಂತ ಬರ್ತಿದ್ದಾರೆ. ಅವ್ರೇನು ಹೈಕಮಾಂಡಲ್ಲ ಹೇಳೋಕ್ಕೆ. ಹೈಕಮಾಂಡ್ ತೀರ್ಮಾನ ಬದ್ಧ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ಮೇಲೆ ನಂದೇನು ರೀ, ನಿಮ್ದೇನು ರೀ? ಆದ ಕಾರಣ ಮಾನ್ಯ ಹೈಕಮಾಂಡ್ ಎಂಟ್ರಿ ಆಗಬೇಕು. ಬಸವರೆಡ್ಡಿ ಅವರು ಬಾಯಿ ಮುಚ್ಚಿಸ್ಬೇಕು. 16ನೇ ತಾರೀಕು ಮಾತಾಡ್ತೀನಿ. 15 ಮುಗಿಲಿ, ಸಂಕ್ರಾಂತಿ ಅಂತ ಹೇಳಿದ್ದೀನಿ. ಸಂಕ್ರಾಂತಿ ಆದಮೇಲೆ ನಿಮಗೆಲ್ಲ ಸಂಕ್ರಾಂತಿ ಹಬ್ಬ ಶುಭ ಕೋರಿ, ಹೊಸ ವರ್ಷ ಶುಭ ಕೋರಿ ನಿಮ್ಮ ಮೀಡಿಯಾ ಮುಂದೆ ಮಾತಾಡೋಣ. 16ಕ್ಕೆ ಮಾತಾಡೋಣ, ಟೈಮ್ ಇದೆಯಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.